ನಮಸ್ಕಾರ ವೀಕ್ಷಕರೇ, ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಪೂರ್ಣಿಮಾ, ನನ್ನ ಜೊತೆಗಿದ್ದಾರೆ ಚಂದ್ರಕಲಾ. ವೀಕ್ಷಕರೇ, ರಾಜ್ಯ ಸರ್ಕಾರದ ಪಂಚ ಗ್ಯಾರಂಟಿ ಆರಂಭದಲ್ಲಿ ಎಷ್ಟು ದೊಡ್ಡ ಮಟ್ಟದಲ್ಲಿ ಹೆಸರು ಮಾಡಿದಂತಹ ಗ್ಯಾರಂಟಿಗಳು. ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆದಂತಹ ಟೈಮು 2023 ಅಧಿಕಾರಕ್ಕೆ ಬರೋಕ್ ಮುಂಚೆ ಚಂದ್ರಕಲಾ ಅವರೇ ಪಂಚ ಗ್ಯಾರಂಟಿಗಳನ್ನ ಘೋಷಣೆ ಮಾಡ್ತಾರೆ. ಗೃಹಲಕ್ಷ್ಮಿ, ಗೃಹ ಜ್ಯೋತಿ, ಅನ್ನಭಾಗ್ಯ, ಯುವ ನಿಧಿ ಮತ್ತೆ ಶಕ್ತಿ. ಆ ಸರ್ಕಾರ ಬಂದು 3 ತಿಂಗಳಲ್ಲೇ 5 ಯೋಜನೆಗಳು ಕೂಡ ಅನುಷ್ಠಾನ ಆಗುತ್ತೆ. ಪ್ರತಿಯೊಬ್ರು ಕೂಡ ಭೇಷ್ ಅಂತಾರೆ. ನಮ್ಮ ರಾಜ್ಯ ಅಲ್ಲ, ಬೇರೆ ರಾಜ್ಯದವರು ಕೂಡ ಗೃಹಲಕ್ಷ್ಮಿಯನ್ನ ಅನುಸರಿಸಿದ್ದುಂಟು. ಸಾರಿ, ಗ್ಯಾರಂಟಿಯನ್ನ ಮಾದರಿಯಾಗಿ ತೆಗೆದುಕೊಂಡಿದ್ದುಂಟು. ಅದಾದ ಮೇಲೆ 2 ತಿಂಗಳಿಗೋ 3 ತಿಂಗಳಿಗೋ ಕುಣ್ತಾ ಮನೆಯ ಯಜಮಾನಿಯರಿಗೆ 2,000 ರೂಪಾಯಿ ಹಣ ಬಂದಿದ್ದು ಉಂಟು. ಯಾವಾಗ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಸಚಿವ ಸ್ಥಾನದಿಂದ ಕೆಳಗಿಳಿತಾರೋ, DK ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗ್ತಾರೋ, ಅದಾದ್ಮೇಲೆ ಏನೆಲ್ಲ ಆಗ್ತಾ ಇದೆ ಅನ್ನೋದು ನಿಮಗೆ ಗೊತ್ತು. ಈಗ ನಾವು ಕೇಳ್ತಾ ಇದ್ದೀವಿ DK ಶಿವಕುಮಾರ್ ಸರ್ಗೆ, ನಮ್ಮ ಸ್ಪೀಡ್ ನ್ಯೂಸ್ ಕನ್ನಡ ಮನವಿ ಮಾಡ್ಕೊಳ್ತಾ ಇದೆ. ಯಾಕಂದ್ರೆ ನಮ್ಮ ಚಾನಲ್ಗೆ ನಾವಲ್ಲಿ ಒಂದು ನಂಬರ್ ಹಾಕಿರ್ತೀವಿ. ನಿಮ್ದೇ ಏನೇ ದೂರುಗಳಿದ್ರು ಕೂಡ ಈ ನಂಬರ್ಗೆ ಕರೆ ಮಾಡಿ, ನಿಮ್ದು ಯಾವ್ದಾದ್ರು ಒಂದು ಸಮಸ್ಯೆ ಇದ್ರೆ ಈ ನಂಬರಿಗೆ ಕರೆ ಮಾಡಿ ಹೇಳ್ಕೊಳ್ಳಿ ಅಂತ ಹೇಳಿ. ಎಷ್ಟು ಕರೆಗಳು ಬರ್ತಾ ಇದೆ ಅಂದ್ರೆ, ದಿನಕ್ಕೊಂದು 100-150 ಫೋನಲ್ಲಿ ಒಂದು 120 ಫೋನು, ಮೇಡಮ್ ಗೃಹಲಕ್ಷ್ಮಿ ದುಡ್ಡು ಬಂದಿಲ್ಲ, 3 ತಿಂಗಳಾಯ್ತು, 4 ತಿಂಗಳಾಯ್ತು, ಮೇಡಮ್ ನಮ್ದು ಕೊಪ್ಪಳ, ಮೇಡಮ್ ನಮ್ದು ಚಿತ್ರದುರ್ಗ, ಮೇಡಮ್ ನಮ್ದು ರಾಯಚೂರು, ಮೇಡಮ್ ನಮ್ದು ಹಾಸನ, ಮೇಡಮ್ ನಮ್ದು ಮೈಸೂರು, ಮೇಡಮ್ ನಮ್ ಮಂಡ್ಯ, ಎಲ್ಲೂ ಬಂದಿಲ್ಲ ಮೇಡಮ್. ಯಾಕಮ್ಮ ಎಷ್ಟು ತಿಂಗಳಾಯ್ತಮ್ಮ ಅಂದ್ರೆ, ಒಬ್ರು 3 ತಿಂಗಳಂತಾರೆ, ಒಬ್ರು 4 ತಿಂಗಳಂತಾರೆ, ಇನ್ನೊಬ್ರು ಹೇಳ್ತಾರೆ ಪಕ್ಕದ ಮನೆಯೊಳಗೆ ಬಂದಿದೆ ಮೇಡಮ್, ನಂಗೆ ಬಂದಿಲ್ಲ. ಅಲ್ಲ, DK ಶಿವಕುಮಾರ್ ಅವರು ಈಗ ಒಂದೊಂದು ನೆಪಗಳು ಹೇಳ್ತಾ ಇದ್ದಾರೆ, 108 ರೂಲ್ಸ್ಗಳನ್ನ ತರ್ತಾ ಇದ್ದಾರೆ. ಆ ರೂಲ್ಸ್ಗಳ ಹೇಳ್ಬಿಡಿ, ಏನೇನೆಲ್ಲ ಮಾಡ್ತಿದ್ದಾರೆ ಅಂತ. ಈಗ ಒಂದು ಕಡೆ ನೋಡಿ ಗಮನಿಸ್ತಾ ಇದೀವಿ ನಾವು, 2023 ಏನು ವಿಧಾನಸಭಾ ಚುನಾವಣೆಯಲ್ಲಿ 136 ಸೀಟನ್ನ ಗೆಲ್ಲುವುದರ ಮುಖಾಂತರ DK ಶಿವಕುಮಾರ್ ಅವರು ಹಾಗೆ ಸಿದ್ದರಾಮಯ್ಯನವರು ಒಂದು ಮಹತ್ವದ ಗ್ಯಾರಂಟಿ ಯೋಜನೆಗಳನ್ನ ಈಗಾಗಲೇ ಹೇಳಿದ್ರು. ಪೂರ್ಣಿಮಾ ಅವರು 5 ಗ್ಯಾರಂಟಿಗಳನ್ನ ಅನುಷ್ಠಾನಕ್ಕೆ ತಂದ್ರು. ರಾಜ್ಯದ ಜನತೆಯ ಮೊಗದಲ್ಲಿ ಮಂದಹಾಸವನ್ನೇನು ಮೂಡಿಸಿದ್ರು. ಸಿದ್ದರಾಮಯ್ಯನವರು ಇರುವಂತಹ ಸಂದರ್ಭದಲ್ಲಿ ಅಂದ್ರೆ 2 ವರ್ಷಗಳ ಕಾಲ ಒಂದು ಕಡೆ ಪರಿಪೂರ್ಣವಾಗಿ ಗ್ಯಾರಂಟಿ ಯೋಜನೆಗಳು ನಡ್ಕೊಂಡು ಹೋಗ್ತಾ ಇತ್ತು. ಅದಾದ ನಂತರ ಸಿದ್ದರಾಮಯ್ಯ 3 ವರ್ಷ ಆಯಿತು. ಅದಾದ್ಮೇಲೆ DK ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆದ್ರು. ಮುಖ್ಯಮಂತ್ರಿ ಆದ ನಂತರ ಈಗ ಸಾಕಷ್ಟು ರೂಲ್ಸ್ ರೆಗ್ಯುಲೇಷನ್ಸ್ ಗಳನ್ನ ಮಾಡಿಸ್ತಾ ಇದ್ದಾರೆ. ಸೊ DK ಶಿವಕುಮಾರ್ ಅವರು ಅಧಿಕಾರಕ್ಕೆ ಬಂದ ನಂತರ ಎಲ್ಲೋ ಒಂದು ಕಡೆ ಈ ಗೃಹಲಕ್ಷ್ಮಿ ಯೋಜನೆಯ ಹಣವನ್ನು ಕೂಡ ಎಲ್ಲೋ ಕೊಳ್ಳೆ ಹೊಡಿತಾ ಇದ್ದಾರಾ. ನಾಟ್ ಓನ್ಲಿ ಗೃಹಲಕ್ಷ್ಮಿ, ಈಗ ಸಾಕಷ್ಟು 5 ಗ್ಯಾರಂಟಿಗಳಲ್ಲೂ ಕೂಡ ಗೃಹ ಜ್ಯೋತಿ ಆಗಿರ್ಬೋದು, ಶಕ್ತಿ ಯೋಜನೆ ಆಗಿರ್ಬೋದು, ಅನ್ನಭಾಗ್ಯ ಆಗಿರ್ಬೋದು, ಎಲ್ಲದರಲ್ಲೂ ಕೂಡ ಕುಂಠಿತ ಕಾಣಿಸ್ತಾ ಇದೆ. DK ಶಿವಕುಮಾರ್ ಅವರು ಈಗಾಗಲೇ ಮಹತ್ವದ ಗ್ಯಾರಂಟಿ ಯೋಜನೆಗಳನ್ನ ಅನುಷ್ಠಾನಕ್ಕೆ ತರುವುದರ ಮುಖಾಂತರ ಈಗ ನೋಡಿ, ಒಂದು ಕಡೆ ಜಾಸ್ತಿ ಆಸ್ತಿವಂತರಾಗಿರಬಾರ್ದು, ಮನೆಯಲ್ಲಿ ಕಾರ್ಗಳಿರಬಾರ್ದು, ಅಷ್ಟೇ ಅಲ್ಲದೆ ಈಗ ರೇಷನ್ಸ್ ಕಾರ್ಡ್ಗಳನ್ನ ಹಾಗೆ ವೋಟರ್ ID-ಗಳನ್ನ ಹೊಸದಾಗಿ ಅಪ್ಡೇಟ್ ಮಾಡಬೇಕು. ಸ್ವಲ್ಪ ಹೆಸರು ಮಿಸ್ಟೇಕ್ ಇದ್ರೂ ಕೂಡ ನಾವು ಅದನ್ನ ತಗೊಳ್ಳೋದಿಲ್ಲ ಅನ್ನುವಂಥ ಮಾತುಗಳನ್ನ ಹಾಡೋದ್ರ ಮುಖಾಂತರ ಈಗ ಪಾಪ ಹೆಣ್ಣು ಮಕ್ಕಳಲ್ಲಿ ಆಮೇಲೆ ಇನ್ನೊಂದೇನ್ ಗೊತ್ತಾ, ಮನೆ ಸಮೀಕ್ಷೆ ಅಂತ. ಮನೆ ಸಮೀಕ್ಷೆ, ಅರ್ಹತೆಗಳ ಪರಿಶೀಲನೆ ಅಂತೆ. ಮಾನ್ಯ DK ಶಿವಕುಮಾರ್ ಸರ್, ನಾವು ಸ್ಪೀಡ್ ನ್ಯೂಸ್ ಕನ್ನಡದಿಂದನೇ ಕೇಳ್ತಾ ಇದ್ದೀವಿ, ಈಗ ಮನೆ ಸಮೀಕ್ಷೆ ಬೇಕಾ? ನೋಡಿ, 3 ವರ್ಷಗಳ ಹಿಂದೆ ಚಂದ್ರಕಲಾ ಅವರೇ, ನೀವು ನಾವು ಕೂಡ ನೋಡಿದೀವಿ, ಈ 5 ಗ್ಯಾರಂಟಿಗಳನ್ನ ಪಡ್ಕೊಳ್ಳಕ್ಕೆ ರಾಜ್ಯದ ಜನ ಎಷ್ಟು ಕಷ್ಟಪಟ್ರು. ಅಲ್ಲಿಂದ ಇಲ್ಲಿಗೆ ಅಪ್ಲಿಕೇಶನ್ ಹಾಕಿ, ಇಲ್ಲಿಂದ ಅಲ್ಲಿಗೆ ಅಪ್ಲಿಕೇಶನ್ ಹಾಕಿ. ಅದು ಈ ಗೃಹಲಕ್ಷ್ಮಿ ಕೊಡ್ಬೇಕಾದ್ರೆ ಏನ್ ಹೇಳಿದ್ರು ಕಾಂಗ್ರೆಸ್ನವರು, ರಾಜ್ಯದ ಎಲ್ಲಾ ಹೆಣ್ಣು ಮಕ್ಕಳಿಗೂ 2,000 ರೂಪಾಯಿ ಫ್ರೀ, ನಿಮ್ಗೂ ಫ್ರೀ ಅಂದ್ರು. ಅದಾಗಿ ಅಧಿಕಾರಕ್ಕೆ ಬಂದ ಮೇಲೆ ಏನಂದ್ರು, ಮನೆಯ ಓರ್ವ ಯಜಮಾನಿಗಷ್ಟೇನೆ, ಮನೇಲಿ ಗಂಡ ಟ್ಯಾಕ್ಸ್ ಕಟ್ಟಂಗಿಲ್ಲ, 108 ರೂಲ್ಸ್ ರೆಗ್ಯುಲೇಷನ್ಗಳನ್ನ ತಂದ್ರು. ಅದಾಯ್ತಾ, ಹೋಗ್ಲಿ, ನಮ್ಮ ಅತ್ತೆಗೆ ಬರಲ್ವಾ, ನಮ್ಮ ಅತ್ತೆಗೆ ಬರುತ್ತಾ, ನಂಗೆ ಬರಲ್ವಾ, ಸರಿ ಬಿಡು, ನಮ್ಮ ಅತ್ತೆನಾದ್ರೂ ತಗೋತಾರಲ್ಲ. ಆ 2,000 ರೂಪಾಯಿಲಿ ಈ 3 ವರ್ಷಗಳಿಂದ ರಾಜ್ಯದ ಹೆಣ್ಣುಮಗಳು, ಒಬ್ಬ ಹೆಣ್ಣು ಮಗು ಇಡೀ ಮನೇನ ನಿಭಾಯಿಸ್ತಿದ್ದಾಳೆ. ಆಕೆ ಆ 2,000 ರೂಪಾಯಿಲಿ ವರಮಹಾಲಕ್ಷ್ಮಿ ಹಬ್ಬಕ್ಕೋ, ಗೌರಿ ಹಬ್ಬಕ್ಕೋ ಅಥವಾ ದೀಪಾವಳಿ ಹಬ್ಬಕ್ಕೋ ತನಗೆ ಬಟ್ಟೆ ತಗೊಂಡಿಲ್ಲ ಅಂದ್ರೂ ತನ್ನ ಮಕ್ಕಳಿಗೆ ಬಟ್ಟೆ ಕೊಡಿಸ್ತಾಳೆ. ಅಥವಾ ಎಷ್ಟೋ ಹೆಣ್ಣುಮಕ್ಕಳು ಫ್ರಿಡ್ಜ್ ತಗೊಂಡವ್ರೆ, ಎಷ್ಟೋ ಹೆಣ್ಮಕ್ಳು ವಾಷಿಂಗ್ ಮಿಷಿನ್ ತಗೊಂಡವ್ರೆ, ಎಷ್ಟೋ ಹೆಣ್ಮಕ್ಳು ದುಡ್ಡು ಕೂಡಿಟ್ಟು ಬ್ಯಾಂಕ್ ಸ್ಟೋರೋ ಮತ್ತೊಂದೋ ಮಗದೊಂದೋ ಮಾಡ್ಕೊಂಡವ್ರೆ. ಯಾವ ಹೆಣ್ಮಗುನು 2,000 ರೂಪಾಯಿ ಬಂತು ಹೋಗ್ಬಿಡೋಣ ಖರ್ಚು ಮಾಡ್ಕೊಂಡು ಬರೋಣ ಅಂತ ಯಾರೂ ಮಾಡ್ತಾ ಇಲ್ಲ. ಆ 2,000 ರೂಪಾಯಿಲೇ
ಇಡೀ ತಿಂಗಳು ಜೀವನ ಮಾಡ್ತಾವ್ರೆ. ಅಂಥದ್ರಲ್ಲಿ ಡಿ ಕೆ ಶಿವಕುಮಾರ್ ಅವರು 108 ರೂಲ್ಸ್ ರೆಗ್ಯುಲೇಷನ್ಸ್ಗಳು, ಹೌದು, ಸಮೀಕ್ಷೆ ಅಂತೆ. ಆಮೇಲೆ ಸತ್ತವ್ರ ಖಾತೆಗೆ 100 ಚಿಲ್ಲರೆ ಕೋಟಿ ರೂಪಾಯಿ ಸತ್ತವ್ರ ಖಾತೆಗೆ 109 ಕೋಟಿ. ಓಕೆ, 109 ಕೋಟಿ ಆಯ್ತಾ. ಈಗ ನಾವೇ ತಗೊಳ್ಳೋಣ, 109 ಕೋಟಿ ರೂಪಾಯಿ ಸತ್ತವರ ಖಾತೆಗೆ ಹಣ ಜಮೆಯಾಗುತ್ತೆ ಅಂದ್ರೆ ಚಂದ್ರಕಲಾ, ಈ ಗೃಹಲಕ್ಷ್ಮಿ ಈ ಪಂಚ ಗ್ಯಾರಂಟಿಗಳನ್ನ ನೋಡ್ಕೊಳ್ಳೋಕೆ ಒಂದು ಸಮಿತಿ ಮಾಡಿದ್ರು. ಆರಂಭದಲ್ಲಿ ಒಂದು ಸಮಿತಿ ಮಾಡಿದ್ರು, ಜಿಲ್ಲಾ ಮಟ್ಟದಲ್ಲಿ, ತಾಲೂಕು ಮಟ್ಟದಲ್ಲಿ ಎಲ್ಲ. ಆ ಸಮಿತಿಯವ್ರಿಗೇನೆ ಕೋಟ್ಯಾಂತರ ರೂಪಾಯಿ ಖರ್ಚಾಯ್ತು. ಸಮಿತಿಯವರು ಏನ್ ಮಾಡ್ತಾ ಇದ್ದಾರೆ, ಸಮಿತಿಯವರು ಏನ್ ಕೆಲಸ ಮಾಡ್ತಾ ಇದ್ದಾರೆ, ಸಮಿತಿಯವ್ರದ್ದು ಏನ್ ಕೆಲಸ, ಇದೇ ಕೆಲಸ ತಾನೇ. ಎಲ್ಲೆಲ್ಲಿ ಹಣ ಅಕ್ರಮವಾಗಿ ಹೋಗ್ತಾ ಇದೆ, ಕರೆಕ್ಟ್ ಆಗಿ ಜನರ ಅಕೌಂಟ್ಗೆ ಹೋಗ್ತಾ ಇದೆಯಾ, ಕರೆಕ್ಟ್ ಆಗಿ ಫಲಾನುಭವಿಗಳ ಅಕೌಂಟ್ಗೆ ಹೋಗ್ತಾ ಇದೆಯಾ, ಇದೆಲ್ಲವನ್ನ ಪರಿಶೀಲನೆ ಮಾಡೋದು ಯಾರು? ಹೌದು. ಸೊ ಈಗ ಸುಮ್ನೆ ಅವ್ರಿಗೆ ದುಡ್ಡು ಕೊಟ್ಬಿಟ್ಟು ಅವ್ರಿಗೆ ಟೈಮ್ ಸುಮ್ನೆ ಲ್ಯಾಪ್ಸ್ ಮಾಡ್ದಂಗ ಆಯ್ತು. ಅಲ್ಲಿ ತಿಂದವ್ರು ತಿಂತಾ ಇದ್ದಾರೆ, ಇಲ್ಲಿ ಕುಡಿಯೋರು ಕುಡಿತಾನೆ ಇದ್ದಾರೆ. ಇಲ್ಲಿ ಸರ್ಕಾರಕ್ಕೆ ಮತ್ತೆ ರಿಟರ್ನ್ ಅಮೌಂಟ್ ಕೂಡ ಬಂದಿದೆ. ಸೊ ಈಗ ಹೆಣ್ಮಕ್ಳು ರಿಟರ್ನ್ ಅಮೌಂಟ್ ಎಷ್ಟು ಬಂದಿದೆ? 109 ಕೋಟಿ 40 ಕೋಟಿ ಬಂದಿದೆ. ಹೌದು. ಅಂದ್ರೆ ನಾನು ಹೇಳ್ತಾ ಇರೋದು, ಈ ಸಮಿತಿ ರಚನೆ ಮಾಡಿದ್ರಲ್ವಾ, ಈ ಸಮಿತಿ ಅವ್ರು ಏನ್ ಕೆಲಸ ಮಾಡಿದ್ರು? ಹಾಗಾದ್ರೆ ನೀವು ಜನರನ್ನ ಹಿಡ್ಕೋಬೇಕಾ? ಬನ್ನಿ ಮತ್ತೊಂದ್ಸಲ ಅಪ್ಲಿಕೇಶನ್ ಮಾಡ್ಕೊಳ್ಳಿ, ಸಮೀಕ್ಷೆ ಮಾಡಿ, ಅದು ಕೊಡಿ ಇದು ಕೊಡಿ, ಆ ಕಚೇರಿಯಿಂದ ಈ ಕಚೇರಿ ಅದು ಮಾಡಿ ಇದು ಮಾಡಿ. ಪಾಪ ಫಸ್ಟೇ ನಮ್ಮ ತಾಯಂದ್ರು ಹೆಣ್ಮಕ್ಳು ಗಂಡಂದ್ರ ಕಾಲಿಡ್ಕೊಂಡು, ಮಕ್ಳುಗಳ ಕೈ ಕಾಲು ಹಿಡ್ಕೊಂಡು, ಅಪ್ಪ ಮಾಡ್ಕೊಟ್ಬಿಡಪ್ಪ, ಅವ್ವ ಮಾಡ್ಕೊಟ್ಬಿಡಮ್ಮ, ಆ ಗಂಡನ್ ಹತ್ರ ಬೈಸ್ಕೊಂಡು ಏನೋ 2,000 ರೂಪಾಯಿ ಬರ್ಲಿ, ಆಕೆ ಏನ್ ತಿನ್ನಲ್ಲ, ಆಕೆ ಮನೆಗೆ ಖರ್ಚು ಮಾಡೋದು, ಹೆಂಗೆಂಗೋ ಮಾಡಿಸ್ಕೊಂಡು. ಈಗ ಡಿ ಕೆ ಶಿವಕುಮಾರ್ ಅವ್ರು ಹಿಂಗ್ ಮಾಡ್ತಾ ಇದ್ದಾರೆ ಅಂದ್ರೆ ಇಲ್ಲಿ ಏನು ಮೆಸೇಜ್ ಪಾಸ್ ಆಗ್ತಿದೆ ಅಂದ್ರೆ ಚಂದ್ರಕಲಾ ಅವ್ರೆ, ಇದರಿಂದ ಹಣ ಹೊಡಿತಾ ಇಲ್ಲ, ಹಣನೇ ಇಲ್ಲ, ರಾಜ್ಯ ಸರ್ಕಾರದ ಖಜಾನೆ ಖಾಲಿ ಆಗ್ಬಿಟ್ಟಿದೆ. ಈಗ ಹೆಂಗ್ ಮಾಡ್ತಾರೆ ಅಂದ್ರೆ, ಈಗ ನಮ್ಮ ತಾಯಂದ್ರು ಮೆಸೇಜ್ ಹಾಕ್ತಾರೆ ನಮ್ಗೆ, ನೀವು ಹಾಕಿ ಮೆಸೇಜ್ ಹಾಕಿ. ಈಗ ಯಾವ್ಯಾವ ರಾಜ್ಯದ ಯಾವ್ಯಾವ ಜಿಲ್ಲೆ, ನೀವು ಕೊಪ್ಪಳದವ್ರ, ನೀವು ರಾಯಚೂರವ್ರ, ನೀವು ಚಿತ್ರದುರ್ಗನ, ನೀವು ಮಂಡ್ಯನ, ನೀವು ಹಾಸನನ, ನೀವು ಕೋಲಾರನ, ಏನೋ ಇರೋ ಎಲ್ಲ ಜಿಲ್ಲೆಯವರು ಕೂಡ ಹಾಕಿ ಯಾರ್ಯಾರಿಗೆ ಎಷ್ಟೆಷ್ಟು ತಿಂಗಳು ಬಂದಿಲ್ಲ ಅಂತ ಹೇಳಿ. ಈಗ ಎಕ್ಸಾಂಪಲ್ 3 ತಿಂಗಳು ಬಂದಿಲ್ಲ ಅಂತ ಅನ್ಕೊಳ್ಳಿ, 3 ತಿಂಗಳು ಬಂದಿಲ್ಲ, ಈ ಸಮೀಕ್ಷೆ ಅದು ಇದು ನೆಪ ಮಾಡ್ಕೊಂಡು ಇನ್ನೊಂದು 15 ದಿನ ಮುಂದೂಡಿದ್ರೆ, ಗಾದೆ ಮಾತು ಗೊತ್ತಾ, ಬೀಸೋ ದೊಣ್ಣೆಯಿಂದ ತಪ್ಪಿಸ್ಕೊಂಡ್ರೆ 100 ವರ್ಷ ಆಯ್ಸು. ಅವಾಗ ಏನ್ ಕತೆ ಹೇಳ್ತಾರೆ ಸಂಬಂಧಪಟ್ಟಂತಹ ಅಧಿಕಾರಿಗಳು? ಪಾಪ ಇವ್ರು ಬ್ಯಾಂಕಲ್ಲಿ ಹೋಗಿ ಕೇಳಕ್ ಹೋದಾಗ, ಹೋಗಮ್ಮ ಏನೋ ಸಮೀಕ್ಷೆ ಮಾಡ್ತಿದಾರಂತೆ, ಇನ್ನೊಂದ್ 15 ದಿನ ತಡ್ಕೊಳಮ್ಮ, ಬಂದ್ಬಿಡುತ್ತೆ ಅಂತಾರೆ. ಈಗ ಇನ್ನೊಂದು ಡೌಟ್ ಏನಂತಂದ್ರೆ, ಈಗ ಇಷ್ಟೊಂದೆಲ್ಲ ಗ್ಯಾಪ್ ತಗೊಂಡ್ರು ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗ್ತಾ ಬಂದಾಗಿಂದಲೂ ಕೂಡ 2-3 ತಿಂಗಳು ಹಿಂಗೆ ಗ್ಯಾಪ್ ಕೊಟ್ಕೊಂಡು ಬರ್ತಾ ಇದ್ದಾರೆ. ಸೊ ಈ 3 ತಿಂಗಳು ಲ್ಯಾಪ್ಸ್ ಆಗೋಯ್ತಾ? ಹಾಗಾದ್ರೆ ಈ ಗೃಹಲಕ್ಷ್ಮಿ ಹಣ ಬರೋದೇ ಇಲ್ವಾ ಅಂತ ಸಾಕಷ್ಟು ಜನರಿಗೂ ಕೂಡ ಅನುಮಾನ ಇದೆ. ಯಾಕಂತಂದ್ರೆ ಹಿಂಗೆ ನೆಪ ಹೇಳ್ಕೊಂಡು ಆ 3 ತಿಂಗಳು 4 ತಿಂಗಳನ್ನ ಸೈಡ್ ಲೈನ್ ಮಾಡಿದ್ರೆ ಅಲ್ಲೇ ಮಿಕ್ತಲ್ಲ ಹಣ. ಬಿಜೆಪಿ ಅದನ್ನೇ ಆರೋಪ ಮಾಡಿರೋದು, ಇವ್ರ ಖಜಾನೆ ಖಾಲಿ ಆಗ್ಬಿಟ್ಟಿದೆ. ಈ ಕಡೆ ಕರೆಕ್ಟ್ ಆಗಿ ಹೋಗ್ತಾ ಇರೋದು ಶಕ್ತಿ ಒಂದೇ, ಹೆಂಗೋ ಹೆಣ್ಮಕ್ಳು ಫ್ರೀ ಬಸ್ಸಲ್ಲಿ ಓಡಾಡ್ತಿದ್ದಾರೆ. ಅದೇನೋ ಅದಕ್ಕೇನೋ ಗೊತ್ತಿಲ್ಲ, ಕೆಂಪಸಲ್ ಅಂತೂ ಓಡಾಡ್ತಾವ್ರೆ. ಕೆಂಪಸಲ್ ಅಂತೂ ಕರ್ನಾಟಕದಾದ್ಯಂತ ಓಡಾಡ್ಕೊಂಡು ಸ್ಟಾರ್ಟಿಂಗ್ ಅಲ್ಲಿ ಒಂದಿಷ್ಟು ದೇವಸ್ಥಾನಗಳು, ಧರ್ಮಸ್ಥಳ, ಸುಬ್ರಹ್ಮಣ್ಯ, ಉಡುಪಿ, ಶೃಂಗೇರಿ ಅನ್ಕೊಂಡು ಸುತ್ಕೊಂಡು ಬಂದ್ರು. ಅದು ಎಷ್ಟು ದಿನ ಸುತ್ತಕ್ಕಾಗತ್ತೆ ಪಾಪ. ಅದಕ್ಕೊಂದಿಷ್ಟು ಜನ ಗಂಡಸ್ರು, ಅಯ್ಯೋ ನನ್ನ ಹೆಂಡತಿ ಮನೇಲಿ ಅಡುಗೆ ಮಾಡ್ತಾ ಇಲ್ಲ, ಫ್ರೀ ಬಸ್ ಕೊಟ್ಬಿಟ್ಟು ನನ್ನ ಹೆಂಡತಿ ಮನೆ ಬಿಟ್ಟು ಹೋಗ್ಬಿಟ್ಟವಳೆ, ಅವಳು ಬಸ್ ಹತ್ಕೊಂಡು ಹೋಗವಳೆ, ನನಗಿನ್ಯಾರು ಅಂದ್ಕೊಂಡು ಒಂದಷ್ಟು ಕೆಲ್ಸಕ್ಕೆ ಬಾರದವ್ರು ಅಂತ ಕರಿತೀವಿ ನಾವು ಅವ್ರನ್ನ. ಕೆಲ್ಸಕ್ಕೆ ಬಾರದ ಗಂಡಸರು ಒಂದಷ್ಟು ಆರೋಪಗಳನ್ನ ಮಾಡೋದು ಬಿಡಿ, ಅದನ್ನ ಕೆಲವೊಂದಿಷ್ಟು ಕಾಮಿಡಿನ ನಾವು ಕಾಮಿಡಿಯಾಗಿ ತಗೋಬೇಕು. ಬಟ್ ಸೀರಿಯಸ್ ವಿಚಾರ, ಡಿ ಕೆ ಶಿವಕುಮಾರ್ ಅವರೇ, ನಾವು ಕಳಕಳಿ ಮಾಡ್ಕೊಳ್ತಾ ಇದೀವಿ. 3 ತಿಂಗಳು 4 ತಿಂಗಳಿಂದ ಗೃಹಲಕ್ಷ್ಮಿ ಬಂದಿಲ್ಲ. ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಮಿನಿಸ್ಟರ್ ಆದಂತಹ ಟೈಮಲ್ಲಿ ಹಂಗೂ ಹಿಂಗೂ ಮಾಹಿತಿ ಕೊಡೋರು, ಕೆಲವೊಂದಿಷ್ಟು ಜಿಲ್ಲೆಗಳಿಗೆ ಪ್ರೊಸೆಸ್ ಆಗ್ತಾ ಇದೆ, ನಮ್ಮ ಅಧಿಕಾರಿಗಳು ಕೆಲಸ ಮಾಡ್ತಿದ್ದಾರೆ ಅಂತ. ಈಗ ನೋಡಿ, ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವರು ಡಿ ಕೆ ಶಿವಕುಮಾರ್ ಅವ್ರ ಬಳಿನೇ ಇದೆ, ಒಂದು ಹೆಣ್ಮಗಳು ಇಲ್ಲ. ಇನ್ನೊಂದು ಒಂದು ಹೆಣ್ಮಗಳಿಗೂ ಸಚಿವ ಸ್ಥಾನ ಇಲ್ಲ. ಅದರಲ್ಲಿ ನೋಡಿ, ನಾನು ಆಗ್ಲೇ ನೋಡಿದೆ ಒಂದಷ್ಟು ಅಂಕಿ ಅಂಶಗಳನ್ನ ನಾನು ನಿಮ್ಗೆ ಹೇಳೋದಾದ್ರೆ, 2026 ಜೂನ್ ವರೆಗೆ ಆರಂಭದಿಂದ, ಅಂದ್ರೆ ಜೂನ್ ವರೆಗೆ 2023ರಿಂದ 2026 ಜೂನ್, ಜುಲೈ, ಆಗಸ್ಟ್ 2 ತಿಂಗಳು ಬಿಟ್ಬಿಡಿ, 3,13,297 ಫಲಾನುಭವಿಗಳು ಸತ್ತೋಗ್ತಾರೆ 3 ವರ್ಷದಲ್ಲಿ, ಈ ಗೃಹಲಕ್ಷ್ಮಿ ಫಲಾನುಭವಿಗಳು. ಅದರಲ್ಲಿ 1,10,562 ಮೃತ ಫಲಾನುಭವಿಗಳ ಖಾತೆಗೆ ಮರಣದ ನಂತರವೂ ಹಣ ಹೋಗುತ್ತೆ. 109 ಅಲ್ಲ, 117.31 ಕೋಟಿ ರೂಪಾಯಿ ಜಮೆ ಆಗುತ್ತೆ. ಅದರಲ್ಲಿ ಸರ್ಕಾರ ಏನ್ ಮಾಡುತ್ತೆ, ವಾಪಸ್ ತಗೊಳ್ಳೋದು 40.07 ಕೋಟಿ. ಅಂದ್ರೆ ಸತ್ತವರ ಖಾತೆಗೆ ಹೋಗೋವರೆಗೂ ಸರ್ಕಾರ ಏನ್ ನಿದ್ದೆ ಮಾಡ್ತಾ ಇತ್ತಾ? ಅದಕ್ಕೊಂದು ಸಮಿತಿ ರಚಿಸಿರ್ತಾರಲ್ಲ, ಸಮಿತಿಯವರು ಏನು ನಿದ್ದೆ ಮಾಡ್ತಾ ಇದ್ರಾ? ಕೆಲವೊಂದಿಷ್ಟು ಪದ ಪ್ರಯೋಗಗಳನ್ನ ನಾವು ಮಾಡೋ ತಪ್ಪು.
ಒಬ್ಬ ಗೌರವಯುತ ಸ್ಥಾನದಲ್ಲಿ ನಾವು ಕೂಡ ಕೂತ್ಕೊಂಡಿರ್ತೀವಿ, ಏನ್ ಪದ ಬಳಕೆ. ಆದ್ರೆ ಸಮಿತಿಯವರು ಏನ್ ಮಾಡ್ತಾ ಇರ್ತಾರೆ, ಅವರಿಗೆ ಯಾಕೆ ಕೋಟ್ಯಾಂತರ ರೂಪಾಯಿ ವೇಸ್ಟ್ ಮಾಡ್ಬೇಕಾಗಿತ್ತು? ಎಲ್ಲ ಆದ್ಮೇಲೆ ಇವರಿಗೆ ಜ್ಞಾನೋದಯ ಆಗಿ ಈಗ ಸತ್ತೋರ್ ಖಾತೆಗೂ ಹೋಗ್ಬಿಟ್ಟಿದೆ. ಒಂದಷ್ಟು ಜನ ಅನಧಿಕೃತವಾಗಿ ತಗೊಳ್ತಾ ಇದ್ದಾರೆ. ಅಯ್ಯೋ ಇವಾಗ ನಾವೇನೋ ತಡಿಬೇಕು ಅಂತ ಹೋಗ್ತಿದ್ದಾರಲ್ಲ, ಇದು ಎಲ್ಲ ಗಿಮಿಕ್. ಹೌದು, ಇದು ಸರ್ಕಾರದಿಂದ ಮಾಡ್ತಾ ಇರುವಂತಹ ಗಿಮಿಕ್. ಇನ್ನೊಂದೇನಂದ್ರೆ ಪೂರ್ಣಿಮಾ ಅವರೇ, ಪಾಪ ಸತ್ತೋರ್ ಅಕೌಂಟಿಗೆ ಹಣ ಹೋಗಿದೆ, ಹೌದು. ಈಗ ಅದನ್ನ ಅವರು ರಿಟರ್ನ್ ಕೊಡೋದಕ್ಕೆ ಅವ್ರು ಎಷ್ಟು ಕಷ್ಟಪಟ್ಟಿದ್ದಾರೋ ಗೊತ್ತಿಲ್ಲ ಅಲ್ವಾ. ಈಗ 3 ವರ್ಷಗಳಿಂದಲೂ ಕೂಡ ಹಣ ಸಂದಾಯ ಆಗಿರುತ್ತೆ, ಅದನ್ನ ಯಾವ್ದಾದಕ್ಕೆ ಉಪಯೋಗ ಮಾಡ್ಕೊಂಡಿರ್ತಾರೋ ನಮ್ಗೆ ಗೊತ್ತಿಲ್ಲ. ಬಟ್ ಇವ್ರು ಏಕಾಏಕಿ ಹೋಗಿ ಎದೆ ಮೇಲೆ ಕುತ್ಕೊಂಡು ಹಣವನ್ನ ವಾಪಸ್ ಕೊಡಿ ಅಂತಂದ್ರೆ ಆ ಸಂದರ್ಭಕ್ಕೆ ಅವ್ರು ಎಷ್ಟು ಕಷ್ಟಪಟ್ಟಿರ್ತಾರೋ ಗೊತ್ತಿಲ್ಲ. ಈಗ ಸರ್ಕಾರ ಮಾಡ್ತಾ ಇರೋದು ಇಷ್ಟೇ, ಕೋಟಿ ಕೋಟಿ ಕೊಳ್ಳೆ ಹೊಡಿತಾ ಇರೋನ್ನ ಬಿಟ್ಟುಬಿಟ್ಟು ಈಗ 2,000 ರೂಪಾಯಿ ಅಕೌಂಟ್ಗೆ, ಅಂದ್ರೆ ಸತ್ತವ್ರ ಅಕೌಂಟ್ಗೆ ಹೋಗಿರೋದನ್ನ ಕಲೆಕ್ಟ್ ಮಾಡ್ಕೊಳ್ತಾ ಇಲ್ಲಿ ಏನು ಫಲಾನುಭವಿಗಳ ಅಕೌಂಟ್ಗೆ ಹಣ ಹಾಕೋದನ್ನ ನಿಲ್ಲಿಸಿ, ಎಲ್ಲೋ ಒಂದು ಕಡೆ ಹೆಂಗೆ ಅಂತಂದ್ರೆ ನಾವು ಸರ್ಕಾರ ನಡೆಸ್ತಾ ಇದೀವಪ್ಪ ಅಂತ ರಾಜಾರೋಷವಾಗಿ ಹೇಳ್ಕೊಳ್ತಾ ಇದ್ದಾರೆ. ಬಟ್ ಹೆಣ್ಮಕ್ಳು ಮಾತ್ರ ದಿನನಿತ್ಯವೂ ಕೂಡ ಹಿಡಿಶಾಪವನ್ನ ಹಾಕ್ತಾ ಇದ್ದಾರೆ. 2,000 ರೂಪಾಯಿ ನಂಬ್ಕೊಂಡು ಅವರು ಕಾಂಗ್ರೆಸ್ ಸರ್ಕಾರವನ್ನ ಅಧಿಕಾರಕ್ಕೆ ತಂದ್ರು, ಎಲ್ಲೋ ಒಂದು ಕಡೆ ನಮಗೂ ಯೂಸ್ ಆಗುತ್ತೆ, 2,000 ರೂಪಾಯಿಂದ ಏನೋ ಸಣ್ಣ ಪುಟ್ಟ ಕೆಲಸಗಳನ್ನ ನಾವು ಮಾಡ್ಕೋಬಹುದು, ಗೃಹೋಪಯೋಗಿ ವಸ್ತುಗಳನ್ನ ಖರೀದಿ ಮಾಡಬಹುದು. ಬಿಡ್ತಾರೆ ನಮ್ಮ ಹೆಣ್ಮಕ್ಳು. ಹೌದು, 2,000 ರೂಪಾಯಿಲಿ ಒಂದು ತಿಂಗಳು ಬಿಡಿ. ಹೌದು, 2,000 ರೂಪಾಯಿ ಇಡೀ ಮನೆನೇ ನಿಭಾಯಿಸ್ತಾರೆ. ಅಂಥದ್ರಲ್ಲಿ ಇವ್ರು ಗ್ಯಾರಂಟಿಯನ್ನ ಘೋಷಣೆ ಮಾಡ್ಬೇಕಾದ್ರೆ ಏರು ಧ್ವನಿಯಲ್ಲಿ ನಮ್ಮದು ಕಾಂಗ್ರೆಸ್ ಸರ್ಕಾರ, ಅದೇನೋ ಕಾಕಾ ಪಾಟೀಲು ಅವ್ರಿಗೂ ಫ್ರೀ ಪಂಚ ಗ್ಯಾರಂಟಿಗಳು ಹಂಗೆ ಹಿಂಗೆ ಅನ್ಬಿಟ್ಟು ಈಗ ಕೊಡೋದಕ್ಕೆ ಕುಂಟು ನೆಪಗಳು. ಸಮೀಕ್ಷೆ ಆಗ್ಬೇಕಂತೆ, ಅದಂತೆ ಇದಂತೆ ಈ ರೀತಿಯ ಡ್ರಾಮಾ ಸಾಕು. ಡಿ ಕೆ ಶಿವಕುಮಾರ್ ಸರ್, ಮೊದಲು ಪಾಪ ನೊಂದಂತಹ ಹೆಣ್ಮಕ್ಳಿದ್ದಾರೆ, ರಾಜ್ಯದ ತಾಯಂದ್ರಿದ್ದಾರೆ, 3 ತಿಂಗಳು 4 ತಿಂಗಳಿಂದ ಕಾಯ್ತಾ ಇದ್ದಾರೆ. ಯಾಕಂದ್ರೆ ನಾವಾದ್ರೂ ಆಗ್ಲಿ ಚಂದ್ರಕಲಾ ಅವರೇ, ಒಂದು ಸಂಬಳ ಬರ್ತಿದೆ ಅಂದ್ರೆ ನಾವು ಒಂದು ಕಮಿಟ್ಮೆಂಟ್ ಮಾಡ್ಕೊಂಡಿರ್ತೀವಿ, ಪ್ರತಿ ತಿಂಗಳು ಇಷ್ಟು ಬರುತ್ತೆ ನಮ್ಗೆ, ಇಷ್ಟಿಷ್ಟು ಅಂತ. ಅದೇ ರೀತಿ ರಾಜ್ಯದ ತಾಯಂದ್ರು ಹೆಣ್ಮಕ್ಳು ಕೂಡ ಒಂದು 2,000 ರೂಪಾಯಿ ಬರುತ್ತಾ ಏನೋ ಒಂದು ಕಮಿಟ್ಮೆಂಟ್ ಮಾಡ್ಕೊಂಡಿರ್ತಾರೆ. ಈಗ ಒಂದು 3 ತಿಂಗಳಿಂದ 4 ತಿಂಗಳಿಂದ ಅವ್ರಿಗೆ ಬರ್ತಿಲ್ಲ ಅಂತ ಹೇಳಿದಾಗ ಅವ್ರು ಏನ್ ಮಾಡ್ಬೇಕು? ಕಷ್ಟ. ಆ 2,000 ರೂಪಾಯಿ ಅವ್ರಿಗೆ ಎಷ್ಟು ದೊಡ್ಡ ಅಮೌಂಟ್. ನಿಜ. ಹಾಗಾಗಿ ನಾವು ಹೇಳ್ತಾ ಇರೋದು, ಬಿಜೆಪಿಯವರು ಆರೋಪ ಮಾಡ್ತಾ ಇರೋದು ಇದೆಲ್ಲ ಡ್ರಾಮಾ, ಸರ್ಕಾರದ ಖಜಾನೆಯಲ್ಲಿ ದುಡ್ಡಿಲ್ಲ. ಹಂಗಾಗಿ ಇದು ಮುಂದೂಡುವ ಪ್ರಯತ್ನ, ಒಂದ್ 15 ದಿನ ಮುಂದೂಡ್ಬಿಡೋಣ ಸಮೀಕ್ಷೆ ಅಂತ ಹೇಳ್ಬಿಟ್ಟು, ಮನೆ ಸಮೀಕ್ಷೆ ಅನ್ಬಿಟ್ಟು 1 ತಿಂಗಳು ಮುಂದೂಡ್ಬಿಡೋಣ, ಅಲ್ಲಿಗೆ ಸ್ವಲ್ಪ ಮಟ್ಟಿಗೆ ಉಸಿರಾಡ್ಕೋಬಹುದು, ಆಮೇಲೆ ನೋಡೋಣ ಅನ್ನೋ ಡ್ರಾಮಾ ಅನ್ನುವಂಥದ್ದು. ಹಾಗಾಗಿ ಡಿ ಕೆ ಶಿವಕುಮಾರ್ ಅವರು ಒಂದು ನಮ್ಮ ಆಗ್ರಹ, ಆದಷ್ಟು ಬೇಗ ಒಂದು ಸ್ಥಾನ ಏನ್ ಖಾಲಿ ಇದೆ ಅದನ್ನ ಸಚಿವ ಸ್ಥಾನ ಕೊಟ್ಬಿಟ್ಟು ಆಕೆಗೆ ನಿಮ್ಮಿಷ್ಟ ಯಾವ್ದಾದ್ರು ಒಂದು ಖಾತೆನ ಕೊಡಿ. ಒಂದು. ಎರಡನೇದು, ರಾಜ್ಯದ ಗೃಹಲಕ್ಷ್ಮಿಯರಿಗೆ ಹಣ ಬರಬೇಕು. ಪ್ರತಿ ತಿಂಗಳೇ ಕೊಡೋಕ್ಕಾಗಲ್ಲ. 30ನೇ ತಾರೀಕು ಅಂದ್ರೆ 30ಕ್ಕೆ ಕೊಡೋಕ್ಕಾಗಲ್ಲ, 1ನೇ ತಾರೀಕು ಅಂದ್ರೆ 1ನೇ ತಾರೀಕಿಗೆ ಕೊಡೋಕ್ಕಾಗಲ್ಲ. ಅಟ್ಲೀಸ್ಟ್ ಒಂದು 15 ದಿನ ಡಿಲೇ ಆದ್ರೂ ಪರವಾಗಿಲ್ಲ, ಅಕೌಂಟಿಗೆ ಬರ್ಲಿ ಅಷ್ಟೇ. ಹೌದು. ವೀಕ್ಷಕರಿಗಾಗಲೇ ನಾವು ಹೇಳ್ತಾ ಇದ್ದೀವಿ, ನೀವು ಕೂಡ ಈ ಕಾಮೆಂಟ್ ಮೂಲಕ ತಿಳಿಸಬಹುದು ಯಾವ್ಯಾವ ಜಿಲ್ಲೆಗಳಿಗೆ ಈಗಾಗಲೇ ಗೃಹಲಕ್ಷ್ಮಿ ಹಣ ಸಂದಾಯ ಆಗಿದೆ, ಎಷ್ಟು ತಿಂಗಳ ಹಣ ಸಂದಾಯ ಆಗಿದೆ, ಎಷ್ಟು ತಿಂಗಳಿಂದ ಹಣ ಸಂದಾಯ ಆಗಿಲ್ಲ ಅನ್ನೋದನ್ನು ಕೂಡ ನೀವು ಕಾಮೆಂಟ್ ಮೂಲಕ ತಿಳಿಸಬಹುದಾಗಿದೆ. ಇದು ನಮ್ಮ ಸ್ಪೀಡ್ ನ್ಯೂಸ್ನ ಒಂದು ಕಳಕಳಿ ಅಂತಲೂ ಕೂಡ ಹೇಳ್ಬೋದು. ಯಾಕಂತಂದ್ರೆ ನೋಡಿ, ರಾಜ್ಯ ಸರ್ಕಾರ ಸಾಕಷ್ಟು ವಿಷಯಗಳನ್ನ ಪ್ರಸ್ತಾಪ ಮಾಡ್ತಾ ಇದೆ, ಬಟ್ ಗೃಹಲಕ್ಷ್ಮಿ ವಿಷಯದ ಬಗ್ಗೆ ಯಾವುದೇ ಕಾರಣಕ್ಕೂ ಕೂಡ ಪ್ರಸ್ತಾಪ ಮಾಡ್ತಾ ಇಲ್ಲ. ಯಾವಾಗ ಹಣ ಸಂದಾಯ ಆಗುತ್ತೆ ಅನ್ನುವಂಥ ವಿಷಯವನ್ನು ಕೂಡ ಹೇಳ್ತಾ ಇಲ್ಲ. ಸೊ ಹಾಗಾಗಿ ಯಾರ್ಯಾರಿಗೆಲ್ಲ ಹಣ ಸಂದಾಯ ಆಗಿದೆ ಆಗಿಲ್ಲ ಅನ್ನೋದನ್ನು ಕೂಡ ನೀವು ಕಾಮೆಂಟ್ ಮೂಲಕ ತಿಳಿಸಬಹುದಾಗಿದೆ. ಎಸ್ ಸರ್, ಥ್ಯಾಂಕ್ ಯು ಸೋ ಮಚ್.